ಹಲೋ ಸ್ನೇಹಿತರೆ, ನೀವೀಗ ನೋಡ್ತಾ ಇದ್ದೀರಾ ಚಂಚಲ್ ಮೀಡಿಯಾ. ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಮತ್ತು ತುಂಬ ಟೇಸ್ಟಿ ಆಗಿರುವಂತಹ ರೆಸಿಪಿ ತೋರಿಸ್ತಾ ಇದ್ದೇನೆ. ಅದುವೇ ಫ್ರೈಡ್ ಚಿಕನ್ ದಮ್ ಬಿರಿಯಾನಿ. ಮನೆಯಲ್ಲಿ ಬರ್ತ್ಡೇ ಫಂಕ್ಷನ್ ಅಥವಾ ವಿಶೇಷ ದಿನ ಇದ್ದರೆ ಈ ಬಿರಿಯಾನಿ ಮಾಡಬಹುದು. ಎಲ್ಲರಿಗೂ ತುಂಬ ಇಷ್ಟವಾಗುತ್ತೆ. ವಿಡಿಯೋ ಶುರು ಮಾಡುವ ಮೊದಲು ನಮ್ಮ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ಈ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡಿ. ಮೊದಲು ನಾನು ಚಿಕನನ್ನು ಚೆನ್ನಾಗಿ ತೊಳೆದು ತೆಗೆದುಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಕೆಂಪು ಮೆಣಸಿನ ಹುಡಿ, ಉಪ್ಪು, ಅರಿಶಿನ ಹಾಕಿ ನಂತರ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು ಪೇಸ್ಟ್ ಹಾಕ್ತಾ ಇದ್ದೇನೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 15ರಿಂದ 20 ನಿಮಿಷ ರೆಸ್ಟ್ಗೆ ಇಡಿ. ಈಗ ಒಂದು ಪ್ಯಾನ್ನಲ್ಲಿ ಎಣ್ಣೆ ಹಾಕಿ ಮೆರಿನೇಟ್ ಮಾಡಿದ ಚಿಕನನ್ನು ಹಾಕಿ ಹೈ ಫ್ಲೇಮ್ನಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ. ಪೂರ್ಣವಾಗಿ ಡೀಪ್ ಫ್ರೈ ಮಾಡಬೇಕಿಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ನಂತರ ಇದನ್ನು ತೆಗೆದಿಟ್ಟುಕೊಳ್ಳಿ. ಬಿರಿಯಾನಿಯ ಅನ್ನ ತಯಾರಿ. ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಯಲು ಬಿಡಿ. ಅದಕ್ಕೆ ಸಂಪೂರ್ಣ ಮಸಾಲೆ, ಸ್ಪೈಸಸ್ ಮತ್ತು ಸ್ವಲ್ಪ ಎಣ್ಣೆ ಹಾಕಿ. ನಾನು 1 kg ಬಿರಿಯಾನಿ ಅಕ್ಕಿಯನ್ನು 1 ಗಂಟೆ ನೆನೆಸಿದ್ದೇನೆ. ಈಗ ಅದನ್ನು ನೀರಿಗೆ ಹಾಕಿ ಬೇಕಾದಷ್ಟು ಉಪ್ಪು ಹಾಕಿ ಬೇಯಿಸುತ್ತಿದ್ದೇನೆ. 75% ಬೇಯಿದ ಮೇಲೆ ಅದನ್ನು ಸ್ಟ್ರೈನ್ ಮಾಡಿ ಇಟ್ಟುಕೊಳ್ಳಿ. ಮಸಾಲಾ ಪೇಸ್ಟ್. ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಫ್ರೈ ಮಾಡಿದ ಈರುಳ್ಳಿ ಹಾಕಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ ಇಟ್ಟುಕೊಳ್ಳಿ. ಮಸಾಲಾ ತಯಾರಿ. ಈಗ ಚಿಕನ್ ಫ್ರೈ ಮಾಡಿದ ಎಣ್ಣೆಯನ್ನು ತೆಗೆದುಕೊಳ್ಳಿ. ಅದಕ್ಕೆ ಸ್ಪೈಸ್ ಮಾಡಿದ ಈರುಳ್ಳಿ ಹಾಕಿ. ಗೋಲ್ಡನ್ ಬ್ರೌನ್ ಆಗುವವರೆಗೆ ಫ್ರೈ ಮಾಡಿ. ನಂತರ ಅರಿಶಿನ, ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು ಪೇಸ್ಟ್ ಹಾಕಿ. ಕಚ್ಚು ವಾಸನೆ ಹೋಗುವವರೆಗೆ ಫ್ರೈ ಮಾಡಿ. ಇದಕ್ಕೆ ಟೊಮೆಟೊ ಹಾಕಿ ಚೆನ್ನಾಗಿ ಬೇಯಿಸಿ. ನಂತರ ಬಿರಿಯಾನಿ ಮಸಾಲ, ಚಿಕನ್ ಮಸಾಲ, ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿ. ಈಗ ತಯಾರಿಸಿದ ಪೇಸ್ಟ್ ಹಾಕಿ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡಿ. ಅದರ ನಂತರ ಕರಿಮೆಣಸಿನ ಪುಡಿ ಮತ್ತು ಮೊಸರು ಹಾಕಿ ಕಚ್ಚು ವಾಸನೆ ಹೋಗುವವರೆಗೆ ಚೆನ್ನಾಗಿ ಕುಕ್ ಮಾಡಿ. ಈಗ ಫ್ರೈ ಮಾಡಿದ ಚಿಕನ್ ಹಾಕಿ 10 ನಿಮಿಷ ಬೇಯಿಸಿ.
ಇದೀಗ ನಮ್ಮ ಮಸಾಲ ರೆಡಿ. ಲೇಯರಿಂಗ್. ಒಂದು ಪಾತ್ರೆಗೆ ತುಪ್ಪ ಸವರಿ. ಮೊದಲು ಮಸಾಲ ಹಾಕಿ. ನಂತರ ಅನ್ನ ಹಾಕಿ. ಇದರ ಮೇಲೆ ಸ್ವಲ್ಪ ಯೆಲ್ಲೋ ಕಲರ್. ನಂತರ ಫ್ರೈ ಮಾಡಿದ ಈರುಳ್ಳಿ, ಗೋಡಂಬಿ, ದ್ರಾಕ್ಷಿ, ಕೊತ್ತಂಬರಿ ಸೊಪ್ಪು ಹಾಕಿ. ಮತ್ತೆ ಅನ್ನ ಹಾಕಿ ಇದೇ ರೀತಿ ಲೇಯರ್ ಮಾಡಿ. ಕೊನೆಯಲ್ಲಿ ತುಪ್ಪ ಹಾಕಿ ಮುಚ್ಚಿ ಲೋ ಫ್ಲೇಮ್ನಲ್ಲಿ 10 ನಿಮಿಷ ದಮ್ ಮಾಡಿ. ನಂತರ ಅರ್ಧ ಗಂಟೆ ರೆಸ್ಟ್ಗೆ ಇಡಿ. ಸಲಾಡ್. ಈ ಸಮಯದಲ್ಲಿ ಸಲಾಡ್ ಮಾಡೋಣ. ಕುಕುಂಬರ್, ಈರುಳ್ಳಿ, ಹಸಿಮೆಣಸು ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿ. ನಂತರ ಸ್ವಲ್ಪ ಮೊಸರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಲಾಡ್ ರೆಡಿ. ಈಗ ನಮ್ಮ ರುಚಿಯಾದ ಫ್ರೈಡ್ ಚಿಕನ್ ದಮ್ ಬಿರಿಯಾನಿ ರೆಡಿಯಾಗಿದೆ. ತುಂಬ ಸುವಾಸನೆ ಬರುತ್ತಿದೆ. ಪ್ಲೇಟ್ಗೆ ಸರ್ವ್ ಮಾಡಿ ಹಾಟ್ ಆಗಿ ತಿನ್ನಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.